ಮಂಗಳೂರು ನಗರ ಪಾಲಿಕೆಯ ವ್ಯಾಪ್ತಿಯ ನೋಂದಾಯಿತ ನಾರಾಯಣಗುರು ಮಂದಿರಗಳಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ ಆಚರಿಸುವ ಸಲುವಾಗಿ ಈ ಬಾರಿ ಮಂಗಳೂರು ನಗರ ಪಾಲಿಕೆಯಿಂದ 15,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಎಂದು ಮಂಗಳೂರು ನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಘೋಷಿಸಿದರು. ಅವರು ಮಂಗಳೂರು ನಗರ ಪಾಲಿಕಾ ತಮ್ಮ ಕಚೇರಿಯಲ್ಲಿ ಮಾತನಾಡಿ, ನಾರಾಯಣಗುರು ಜಯಂತಿ ಆಚರಣೆಯ ಬಳಿಕ ಅದರ ಖರ್ಚು ವೆಚ್ಚದ ಬಳಿಕ ಮಂಗಳೂರು ನಗರ ಪಾಲಿಕೆ ಅರ್ಜಿ ಸಲ್ಲಿಸಿದ್ದಲ್ಲಿ ಈ ಸಹಾಯಧನ ನೀಡಲಾಗುತ್ತದೆ. ಇದಕ್ಕೆ ಬೇಕಾದ ಅನುದಾನವನ್ನು ಬಜೆಟ್ನಲ್ಲಿ ಘೋಷಿಸಲಾಗಿದೆ ಎಂದರು. ಮಂಗಳೂರು ನಗರ ಪಾಲಿಕೆಯ ವ್ಯಾಪ್ತಿಯ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ 90%ಕ್ಕಿಂತಲೂ ಅಧಿಕ ಅಂಕ ಗಳಿಸಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಈ ಬಾರಿಯಿಂದ ಸಹಾಯಧನ ನೀಡಲಾಗುತ್ತಿದೆ. ಇದಕ್ಕೆ ಬೇಕಾದ ಬಜೆಟ್ನಲ್ಲಿ 5 ಲಕ್ಷ ರೂಪಾಯಿ ಹಣವನ್ನು ಮೀಸಲಿರಿಸಲಾಗಿದೆ. ಮಂಗಳೂರು ನಗರ ಪಾಲಿಕೆಯ ವ್ಯಾಪ್ತಿಯ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಂಕಪಟ್ಟಿ, ಆಧಾರ್ ಕಾರ್ಡ್, ಪ್ರಾಂಶುಪಾಲರಿಂದ ದೃಢೀಕರಣ ಪತ್ರದೊಂದಿಗೆ ಮೇಯರ್ ಅಥವಾ ತೆರಿಗೆ ಅಪೀಲು ಸ್ಥಾಯಿ ಸಮಿತಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಜುಲೈ 31 ಆಗಿರುತ್ತದೆ ಎಂದರು. ಮಹಾನಗರ ಪಾಲಿಕೆಯ ಮುಖಾಂತರ ಈ ಬಾರಿ ನಾವು ಬಜೆಟ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಇವರ ಜನ್ಮದಿನಾಚರಣೆಯ ಬಗ್ಗೆ ಪ್ರತಿಯೊಂದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ನಾರಾಯಣಗುರು ಸಂಘ, ನಾರಾಯಣಗುರು ಸಂಘ ರಿಜಿಸ್ಟರ್ಡ್ ಸಂಘ ಆಗಿರಬೇಕು. ಆ ಸಂಘದಲ್ಲಿ ಅವರು ನಾರಾಯಣಗುರು ಜಯಂತಿ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಸ್ಥಳೀಯ ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ಅದರಲ್ಲಿ ಪಾಲ್ಗೊಂಡು ನಮಗೆ ಅದರ ಖರ್ಚು ವೆಚ್ಚದ ಒಂದು ಮಾಹಿತಿಯನ್ನು ನಮಗೆ ಇಲ್ಲದ್ರೆ ನಮ್ಮ ಆಯುಕ್ತರಿಗೆ ನೀಡಿದಂಥ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರತಕ್ಕಂಥ ನಾರಾಯಣಗುರು ಸಂಘಕ್ಕೆ ನಾವು 15,000 ರೂಪಾಯಿಯನ್ನು ಈಗಾಗಲೇ ಬಜೆಟಲ್ಲಿ ಘೋಷಣೆ ಮಾಡಿದ್ದೇವೆ. ಅದನ್ನು ನಾಡು ಬರತಕ್ಕಂತಹ ಏನು ನಾರಾಯಣಗುರು ಜಯಂತಿ ಆದ ನಂತರ ಪ್ರತಿಯೊಂದು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇರತಕ್ಕಂತಹ ನಾರಾಯಣಗುರು ಸಂಘದವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಅವರಿಗೆ 15,000 ರೂಪಾಯಿಯನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಈ ವರ್ಷದಿಂದ ನಾವು ಕೊಡ್ತೇವೆ ಅಂತ ಮಾತನ್ನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾರಾಯಣಗುರುಗಳು ಅಂತ ಹೇಳಿದರೆ ಇಡೀ ನಮ್ಮ ಮನೋಕುಲಕ್ಕೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬಂತಹ ಸಂದೇಶವನ್ನು ಕೊಟ್ಟಿರತಕ್ಕಂತಹ ಮಹಾನ್ ಗುರುಗಳು. ಹಾಗಾಗಿ ಅವರ ಆ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲೆಲ್ಲ ನಮ್ಮ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಾರಾಯಣಗುರು ಮಂದಿರದ ಮುಖಾಂತರ ಆಚರಣೆ ಮಾಡ್ತಾರೆ. ಅವರಿಗೆ 15,000 ರೂಪಾಯಿ ಕೊಡುವಂಥ ವಿಶೇಷವಾದಂತಹ ಯೋಜನೆಯನ್ನು ಈ ಸಲದಿಂದ ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಇದಕ್ಕೆ ಈ ಕಾರ್ಯಕ್ಕೆ ನಮಗೆ ಸಹಕಾರ ನೀಡಿದಂಥ ತೆರಿಗೆ ಹಣಕಾಸು ಅಪೀಲು ಸ್ಥಾಯಿ ಸಮಿತಿಯ ಯುವ ನಾಯಕರಾಗಿರತಕ್ಕಂಥ ವರುಣ್ ಚೌಧರಿ ಕೂಡ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲೇಬೇಕಾಗಿದೆ. ಯಾಕಂದರೆ ಅವರ ಒಂದು ದೃಷ್ಟಿಕೋನದಲ್ಲಿ ಆಗಿರತಕ್ಕಂತಹ ಕಾರ್ಯ. ಅದರ ಜೊತೆಗೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತಂತಹ ಮಕ್ಕಳು 90%ಕ್ಕಿಂತಲೂ ಹೆಚ್ಚು 90 ಮತ್ತು 90ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಏನು ಮಕ್ಕಳಿಗೆ ಅವರಿಗೂ ಕೂಡ ನಾವು ಏನು ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ಕೂಡ ಈ ಬಾರಿಯಿಂದ ಈ ಸಲದಿಂದ ನಾವು ಕೊಡ್ತಾ ಇದ್ದೇವೆ. ಅವರು ಆ ವಿದ್ಯಾರ್ಥಿಗಳು ನಮ್ಮ ಅಂಕಪಟ್ಟಿ, ಆಧಾರ್ ಕಾರ್ಡ್ ಮತ್ತು ಸೂಕ್ತ ದಾಖಲೆಗಳೊಂದಿಗೆ ಪ್ರಾಂಶುಪಾಲರಿಂದ ದೃಢೀಕರಣ ಅಂದರೆ ಶಾಲಾ ಮುಖ್ಯೋಪಾಧ್ಯಾಯರಿಂದ ದೃಢೀಕರಣ ಪತ್ರವನ್ನು ತಂದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ತೆರಿಗೆ ಅಪೀಲು ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಇಲ್ಲದ್ರೆ ನನಗೆ ಏನು ಸಬ್ಮಿಟ್ ಮಾಡಿದರೆ ಅವರಿಗೆ ನಾವು ಈಗಾಗಲೇ ಬಜೆಟಲ್ಲಿ ಹಣ ಇಟ್ಟಿದ್ದೇವೆ. ನಾವು ಎಷ್ಟು ಮಕ್ಕಳು ಬರ್ತಾರೆ ಅದರ ಒಂದು ಡಿವೈಡ್ ಮಾಡಿಕೊಂಡು ನಾವು ಹಣವನ್ನು ಮಕ್ಕಳಿಗೆ ನಾವು ಕೊಡ್ತೇವೆ. SSLC ಮಾತ್ರ. ಅದರ ಜೊತೆಗೆ ನಾವು 5 ಲಕ್ಷ ಇಟ್ಟಿದ್ದೇವೆ. 5 ಲಕ್ಷ ಅಂದರೆ ಎಷ್ಟು ಮಕ್ಕಳು ಬರ್ತಾರೆ ಅದನ್ನು ನಾವು ಡಿವೈಡ್ ಮಾಡಿ ನಾವು ಕೊಡ್ತೇವೆ. ಅಶ್ವಥ್ ಶೆಟ್ಟಿ, V4 ನ್ಯೂಸ್, ಮಂಗಳೂರು.